ಸೂಪರ್ ಆಗಿದೆ. ಸೆಕೆ ಟೈಮಲ್ಲಿ ನಮ್ಮ ದೇಹನ ಕೂಲ್ ಮಾಡುವಂಥ ಒಂದು ಸೂಪರ್ ಆಗಿರುವಂಥ ಜ್ಯೂಸ್ ರೆಸಿಪಿನ ಇವತ್ತು ಹೇಳ್ಕೊಡ್ತಾ ಇದ್ದೇನೆ. ತುಂಬಾ ಚೆನ್ನಾಗಿದೆ. ಮಸಾಲೆ ಎಲ್ಲ ಹಾಕಿ, ಲಿಂಬೆ, ಪುದೀನ ಎಲ್ಲ ಹಾಕಿ ಮಾಡಿರುವಂಥದ್ದು. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಒಂದ್ಸರಿ ರೆಸಿಪಿನ ನೋಡಿ, ಖಂಡಿತವಾಗ್ಲೂ ಟ್ರೈ ಮಾಡಿ. ನಿಮಗೆ ತುಂಬ ಇಷ್ಟ ಆಗುತ್ತೆ. ಇಷ್ಟ ಆದರೆ ನೀವು ಮಾತ್ರ ನೋಡೋದಲ್ಲ, ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ. ಹಾಗೆಯೇ ಇಲ್ಲಿ ತನಕ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ಈ ಕೂಲ್ ಆಗಿರುವಂತಹ ಸ್ಪೆಷಲ್ ಲಿಂಬು ಶರ್ಬತ್ ಮಾಡಲಿಕ್ಕೆ ನೋಡಿ, ಒಂದು ಅರ್ಧ ಚಮಚದಷ್ಟು ನಾನಿದು ಕಸ್ತೂರಿ ಬೀಜ, ಅದನ್ನ ಫಸ್ಟ್ ನಾವು ನೀರಲ್ಲಿ ಒಂದು ಸ್ವಲ್ಪ ನೆನೆ ಹಾಕಬೇಕು. ಜ್ಯೂಸ್ ಮಾಡೋಕ್ಕಿಂತ ಮುಂಚೆ ಒಂದು 5-10 ನಿಮಿಷ ನಾವು ಇದನ್ನ ಸ್ವಲ್ಪ ನೀರಲ್ಲಿ ನೆನೆಯಲಿಕ್ಕೆ ಇಟ್ಟರೆ ಆಯಿತು. ಇದು ಉಬ್ಬಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಇದು ಕಾಮಕಸ್ತೂರಿ ಬೀಜ. ಕೆಲವರು ಚಿಯಾ ಸೀಡ್ಸ್ ಮತ್ತು ಕಾಮಕಸ್ತೂರಿ ಬೀಜನ ಕನ್ಫ್ಯೂಸ್ ಮಾಡ್ಕೊತಾರೆ. ಇದು ಕಾಮಕಸ್ತೂರಿ ಬೀಜ. ಚಿಯಾ ಸೀಡ್ಸ್ ಅಂತಂದರೆ ಬೇಸಿಲ್ ಸೀಡ್ಸ್ ಅಥವಾ ತುಳಸಿ ಬೀಜ ಥರ ಬರುತ್ತೆ. ಅದೊಂದು ಸ್ವಲ್ಪ ಹೀಟ್, ಬಟ್ ಇದು ದೇಹಕ್ಕೆ ತುಂಬ ತಂಪು. ಅದಕ್ಕೆ ಇವಾಗ ಒಂದು ನಾವು ಜ್ಯೂಸ್ ಮಾಡೋ ಮಿಕ್ಸಿಯನ್ನು ತಗೊಂಡು ಒಂದು ಮುಷ್ಟಿಯಷ್ಟು ಫ್ರೆಶ್ ಆಗಿರುವಂತಹ ಪುದೀನ ಸೊಪ್ಪನ್ನು ನೀಟಾಗಿ ತೊಳೆದ್ಬಿಟ್ಟು ಹಾಕೊತಾ ಇದ್ದೇನೆ. ಒಂದು ಹಸಿಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ನಾನೊಂದು ಸ್ವಲ್ಪ ಇದನ್ನ ಖಾರ ಮಾಡ್ತಾ ಇದ್ದೇನೆ. ತುಂಬಾ ಚೆನ್ನಾಗಿ ಬರುತ್ತೆ. ನಿಮಗೆ ಖಾರ ಬೇಡ ಅಂತಂದರೆ ಹಸಿಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ಬೋದು. ನೋಡಿ, ಒಂದು ತುಂಡು ಶುಂಠಿ ಕೂಡ ಒಳ್ಳೆ ಫ್ಲೇವರ್ ಕೊಡುತ್ತೆ ಜ್ಯೂಸಿಗೆ. ಆರೋಗ್ಯಕ್ಕೆ ಒಳ್ಳೆಯದು. ವಾಯು, ಅಜೀರ್ಣ, ಆ್ಯಸಿಡಿಟಿ ಇದ್ರೂ ಕೂಡ ಮತ್ತು ಜೀರ್ಣ ಮಾಡಲಿಕ್ಕೆ, ತಿಂದಿದ್ದನ್ನು ಚೆನ್ನಾಗಿ ಕರಗಿಸಲಿಕ್ಕೆ ಕೂಡ ಶುಂಠಿ ತುಂಬಾ ಒಳ್ಳೆಯದು. ಇವಾಗ ಒಂದು ಲಿಂಬೆ ರಸನ ಹಿಂಡ್ಕೊತಾ ಇದ್ದೇನೆ. 1 ಗ್ಲಾಸ್ ಜ್ಯೂಸ್ ಅಷ್ಟೇ ಮಾಡ್ತಾ ಇರೋದು. ನೀವು ಜಾಸ್ತಿ ಮಾಡೋದಿದ್ರೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಿಂಡ್ಕೊಳ್ಳಿ. ಇನ್ನೊಂದೇನು ಅಂತಂದರೆ, ಯಾವುದೇ ಕಾರಣಕ್ಕೆ ಬೀಜಗಳನ್ನು ಹಾಕಬೇಡಿ, ಕಹಿ ಬರುತ್ತೆ ಶರ್ಬತ್ ಅಥವಾ ಈ ಜ್ಯೂಸ್. ಇದಕ್ಕೆ ಒಂದು ಸ್ವಲ್ಪ ಜೀರಿಗೆನ ಹಾಕೊತಾ ಇದ್ದೇನೆ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಒಂದು ಸ್ವಲ್ಪ ಕೊತ್ತಂಬರಿ ಬೀಜ ಕೂಡ ಹಾಕೊತಾ ಇದ್ದೇನೆ. ಹುರಿದಿರೋದನ್ನು ಕೂಡ ಹಾಕೋಬಹುದು, ಇಲ್ಲ ಹುರಿದು ಪುಡಿ ಮಾಡಿಟ್ಟಿದ್ರೆ ಚಿಟಿಕೆಯಷ್ಟು ಹಾಕೋಬಹುದು. ದೇಹನ ತಂಪು ಮಾಡಲಿಕ್ಕೆ, ಕೂಲ್ ಮಾಡಲಿಕ್ಕೆ ಈ ಟೈಮಲ್ಲಿ ಸ್ವಲ್ಪ ಜೀರಿಗೆ ಮತ್ತು ಕೊತ್ತಂಬರಿ ಬೀಜ ಹಾಕಿದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ರುಚಿಗೆ ಎಷ್ಟು ಬೇಕು ಅಷ್ಟು ಸಕ್ಕರೆನ ಹಾಕೊಳ್ಳಿ. ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕೊತಾ ಇದ್ದೇನೆ ನಾನು. ಐಸ್ ಕ್ಯೂಬ್ ಆಪ್ಷನಲ್. ತುಂಬ ತಂಪು ಜ್ಯೂಸ್ ಬೇಕು ಅಂತಂದರೆ ಐಸ್ ಕ್ಯೂಬ್ ಹಾಕೋಬಹುದು. ಇವಾಗ ಇದಕ್ಕೆ 1 ಗ್ಲಾಸಷ್ಟು ನೀರನ್ನು ಹಾಕೊತಾ ಇದ್ದೇನೆ. 1 ಗ್ಲಾಸ್ ಜ್ಯೂಸ್ ಮಾಡೋದು, ಅದಕ್ಕೋಸ್ಕರ 1 ಗ್ಲಾಸಷ್ಟು ನೀರನ್ನು ಹಾಕೊತಾ ಇದ್ದೇನೆ. ಫಸ್ಟ್ ಚೆನ್ನಾಗಿ ರುಬ್ಬಿಬಿಟ್ಟು ಅಂದರೆ ಗ್ರೈಂಡ್ ಮಾಡಿಬಿಟ್ಟು ಜ್ಯೂಸನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಹೆಲ್ದಿ ಆಗಿರುವಂತಹ ಜ್ಯೂಸ್ ರೆಡಿ ಆಗಿದೆ. ಈಗ ಇದನ್ನ ಫಿಲ್ಟರ್ ಮಾಡ್ತಾ ಇದ್ದೇನೆ. ಫಿಲ್ಟರ್ ಮಾಡ್ಕೊಂಡೇ ಕುಡೀರಿ. ಯಾಕಂತಂದರೆ ಅದರಲ್ಲಿ ಕಸ ಏನಾದರೂ ಇರುತ್ತೆ ಅಥವಾ ಪುದೀನ ಎಲೆದು ನಾರಿನ ಅಂಶ ಈ ಥರ ಎಲ್ಲ ಇರುತ್ತೆ. ಆದ್ದರಿಂದ ನೋಡಿ, ಈ ಕಸಗಳನ್ನು ಬಿಸಾಡಬಹುದು. ನೋಡಿ, ಹೆಲ್ದಿ ಆಗಿರುವಂಥ ಜ್ಯೂಸ್ ರೆಡಿ ಆಗಿದೆ. ನೋಡಿದ್ರೇ ಕುಡಿಬೇಕು ಅಂತ ಅನಿಸುತ್ತೆ. ಸೂಪರಾಗಿ ಬಂದಿದೆ. ಇವಾಗ ನಾನು ಇದನ್ನ ಸರ್ವ್ ಮಾಡಿ ತೋರಿಸ್ತೇನೆ. ಇದು ಇನ್ನೂ ಮುಗ್ದಿಲ್ಲ. ಇನ್ನೂ ಒಂದು ಮೇಯ್ನ್ ಇಂಗ್ರೀಡಿಯೆಂಟ್ ನಾವು ಹಾಕೋಬೇಕಾಗಿದೆ. ಇವಾಗ ಒಂದು ಗ್ಲಾಸನ್ನು ತಗೊಂಡು ಸರ್ವ್ ಮಾಡೋದು ಯಾವ ಥರ ಅಂತ ತೋರಿಸ್ತಾ ಇದ್ದೇನೆ. ನೋಡಿ, ಕಾಮಕಸ್ತೂರಿ ಬೀಜ ರೆಡಿ ಆಗಿದೆ. ಈ ಥರ ಆಗಬೇಕು. ಇದು 1 ಗ್ಲಾಸ್ ಜ್ಯೂಸಿಗೆ ಜಾಸ್ತಿ ಆಗುತ್ತೆ, ಬಟ್ ನಾವು ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೋಬೋದು, ಏನು ತೊಂದರೆ ಇಲ್ಲ. ನಾನೊಂದು 1 ಸ್ಪೂನಷ್ಟು ತಗೊತಾ ಇದ್ದೇನೆ. ಫಸ್ಟ್ ಇದಕ್ಕೆ 1 ಸ್ಪೂನಷ್ಟು ಕಸ್ತೂರಿ ರೆಡಿಯಾಗಿರೋ ಬೀಜ ಇದೆಯಲ್ವ, ಅದನ್ನ ಹಾಕೊತಾ ಇದ್ದೇನೆ. ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕೋಬೋದು, ಬಟ್ ತುಂಬ ತಂಪು. ಇವಾಗ ರೆಡಿಯಾಗಿಟ್ಟಿರುವಂತಹ ಜ್ಯೂಸನ್ನು ಹಾಕ್ತಾ ಇದ್ದೇನೆ. ನೋಡಿ, ಸೂಪರ್ ಆಗಿರುವಂಥ ಜ್ಯೂಸ್ ಆಲ್ಮೋಸ್ಟ್ ರೆಡಿ ಆಗಿದೆ. ಇನ್ನು ಕೂಲ್ ಬೇಕು ಅಂತಂದರೆ ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕೋಬಹುದು. ನೋಡಿ, ಸೂಪರ್ ಆಗಿರುವಂಥ ರುಚಿಯಾಗಿರುವಂಥ ಆರೋಗ್ಯಕರವಾಗಿರುವಂಥ ಪುದೀನ ಮತ್ತು ಲಿಂಬು ಮಸಾಲ ಎಲ್ಲ ಹಾಕಿಬಿಟ್ಟು ಮಾಡಿರುವಂಥ ಜ್ಯೂಸ್ ರೆಡಿಯಾಗಿದೆ. ತುಂಬ ತಂಪು, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ವಿಡಿಯೋ ಇಷ್ಟ ಆದರೆ ಒಂದ್ಸರಿ ಖಂಡಿತವಾಗ್ಲೂ ಟ್ರೈ ಮಾಡಿ. ಇದರ ರುಚಿ ಇದೆಯಲ್ವ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಹಾಗೆಯೇ ಫಸ್ಟ್ ಟೈಮ್ ನೀವು ನಮ್ಮ ಚಾನೆಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಎಲ್ಲ ವಿಡಿಯೋಗಳನ್ನು ನೋಡಿ ನಮ್ಮ ಪ್ರಯತ್ನಕ್ಕೆ ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.